ಮಂಗಳಾರತಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಂಗಳಾರತಿಯ ಮೇಲೆ ಮಂತ್ರಾಕ್ಷತೆಯನ್ನು, ಹೂವನ್ನು ಅಥವಾ ತುಳಸಿಯನ್ನು ಹಾಕ್ತಾ ಇರ್ತಾರೆ. ಯಾಕೆ ಹಾಕಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸ್ಮೃತಿ ಮುಕ್ತಾವಲಿ ಆನ್ಹಿಕ ಪ್ರಕರಣದಲ್ಲಿ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಪ್ತವಿಂಶತಿ ನಕ್ಷತ್ರಂ ನಾಲಂ ವಾಸುಕಿ ದೈವತಂ ಪಾದಾನಾಂ ಅರ್ಕಚಂದ್ರೌಚ ದೀಪಾನಾಂ ಅಧಿದೇವತಾ ಅಗ್ನಿಶ್ಚ ದೀಪಪಾತ್ರೇ ಚ ಧೂಪಸ್ಯಾಪ್ಯಧಿದೇವತಾ ಎಂಬುದಾಗಿ ಹೇಳಿದ್ದಾರೆ. ಹಲಿಗಾರ್ತಿಯಲ್ಲೂ ಕೂಡ ದೇವತೆಗಳ ಚಿಂತನೆಯನ್ನು ಮಾಡಬೇಕು ಅಂತ ಇದೆ. ಹಲಿಗಾರ್ತಿಯಲ್ಲಿ ಚಂದ್ರ, ಸೂರ್ಯ, ನಾಗ, ಅಗ್ನಿ ಈ ಮೊದಲಾಗಿರತಕ್ಕಂಥ ಎಲ್ಲ ದೇವತೆಗಳು ಕೂಡ ಸನ್ನಿಹಿತರಾಗಿರ್ತಾರೆ. ಆ ದೇವತೆಗಳಲ್ಲಿ ಮುಖ್ಯಪ್ರಾಣ ದೇವರಿದ್ದಾರೆ. ಮುಖ್ಯಪ್ರಾಣ ದೇವರಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಹೀಗೆ ಸನ್ನಿಧಾನವನ್ನು ಚಿಂತನೆಯನ್ನು ಮಾಡಿ ಅವರಿಗೆ ಅಲಂಕಾರವನ್ನು ಮಾಡಿ ಅಲಂಕೃತವಾಗಿರತಕ್ಕಂತಹ ಮಂಗಳಾರತಿಯಿಂದ ದೇವತೆಗೆ, ಭಗವಂತನಿಗೆ ಮಂಗಳಾರತಿಯನ್ನು ಮಾಡುವಂತಹ ಪದ್ಧತಿ ಬಂದಿದೆ. ಆದ್ದರಿಂದಲೇ ಮಂಗಳಾರತಿಯಲ್ಲಿ ತುಳಸಿಯನ್ನು, ಹೂವನ್ನು, ಮಂತ್ರಾಕ್ಷತೆಯನ್ನು ಹಾಕುವಂತಹ ಸಂಪ್ರದಾಯ ಬಂದಿದೆ.